वस्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ಶಿವಯೋಗೀಶ್ವರರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ರೇವಣಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜಗದ್ಗುರು ಸಿದ್ಧರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ, ಇವತ್ತಿನ ಈ ಮಂಗಲಮಯದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮೀಜಿಯವರಿಗೆ ವಂದಿಸಿ, ಜ್ಞಾನ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪವಿತ್ರರಾಗಬೇಕೆಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು. ಹಿತವಾವುದು ಇಹ ಪರದೊಳು ಧರ್ಮರತಿ. ಈ ವಾಕ್ಯದ ಮೇಲೆ ಬಹಳ ಸುಂದರವಾಗಿ ಹೇಳಿದರು. ಇಹ ಪರ, ಇಹಲೋಕದಲ್ಲಿ ನಾವಿರುವ ತನಕ ನಮ್ಮೆಲ್ಲರಿಗೂ ಸುಖ ಆಗಿರಬೇಕು. ಎಲ್ಲರಿಗೂ ಬೇಕಾಗಿದ್ದು ಸುಖನ, ದುಃಖ ಯಾರಿಗೂ ಬೇಕಾಗಿಲ್ಲ. ಎಲ್ಲರೂ ಆನಂದವಾಗಿ ಸುಖವಾಗಿ ಇರಬೇಕಂತೇಳಿ ಇಹಲೋಕದಾಗ ನಾವಿರುವ ತನಕ. ಮತ್ತು ಇಲ್ಲಿಂದ ಬಿಟ್ಟು ಹೋಗ್ತೇವಲ್ಲ, ಇರಾಕ ಬಂದಿಲ್ಲ, ಒಂದು ಹೋಗಬೇಕು ಈ ಲೋಕ ಬಿಟ್ಟು. ಎಲ್ಲರೂ ಹೋದ ಮೇಲೂ ಸುಖವಾಗಿರ್ಬೇಕಂತಾರೆ ಅವರು. ಇಹ ಪರ ಅಂದ್ರೆ ಈ ಲೋಕದಾಗಿರೋ ತನಕನೂ ಸುಖವಾಗಿರಬೇಕು. ಈ ಲೋಕ ಬಿಟ್ಟು ಹೋಗ್ತೇವೆ ಅಂದರೆ ಒಂದು ಸಾಯ್ತೇವೆ ಅಂತ, ಮರಣ ಆಗ್ತೈತೆ ಎಲ್ಲರಿಗೂ. ಸತ್ತ ಮೇಲೂ ಸುಖವಾಗಿರ್ಬೇಕಂತೇವೆ ನಾವು. ಸತ್ತ ಮೇಲೆ ಹೆಂಗೆ ರೀ ಸುಖ ಆಗಿರೋದು? ಸುಟ್ಟಾಕ್ತಾರೆ, ಭೂಮಿಯಾಗ ಹುಗಿತಾರೆ, ಇದನ್ನು ದೇಹ ಹುಗಿತಾರೆ, ದೇಹ ಸುಡ್ತಾರೆ. ನಿಮ್ಮೊಳಗಿರುವಂಥ ಆತ್ಮ ಜೀವ ಅವಾಗ ಸಾವಿಲ್ಲ, ಬಿಟ್ಟು ಹೋಗವ, ಬಿಟ್ಟು ಹೋಗವ, ಈ ದೇಹ ಬಿಟ್ಟು ಹೋಗವ. ಪ್ರಾರಬ್ಧಕ್ಕನುಸಾರವಾಗಿ ಈ ದೇಹಕ್ಕೆ ಬಂದಿದೆ. ಪುಣ್ಯ ಪಾಪ ಅನ್ನೋ ಪ್ರಾರಬ್ಧದಲ್ಲ. ಪುಣ್ಯ ಮಾಡಿದರೆ ಶ್ರೀಮಂತರಾಗಿ ಬಂದಿರ್ತೀವಿ, ಪಾಪ ಮಾಡಿದರೆ ದುಃಖಿಗಳಾಗಿ ಬಂದಿರ್ತೀವಿ. ಪುಣ್ಯ ಪಾಪಕ್ಕನುಸಾರವಾಗಿ ದೇಹ ಬಂದಿರ್ತಾವ. ಆ ದೇಹದಲ್ಲಿ ಅನೇಕ ಭೋಗಗಳು ಭೋಗಿಸ್ತಾ ಇರ್ತಾನೆ. ಪ್ರಾರಬ್ಧ ಮುಗೀತು, ಈ ದೇಹ ಬಿಡ್ತಾನೆ. ಬ್ರಹ್ಮ ನಾವೆಲ್ಲರೂ ಹೊಟ್ಟೆಯಾಗಿದ್ದಾಗ ಬರ್ತಾನಂತ ನಮ್ಮ ಹಣೆ ಬಾರ. ತಾಯಿ ಹೊಟ್ಟೆಯಾಗಿರ್ತೇವಲ್ಲ, ಮತ್ತು 9 ತಿಂಗಳು ಇರಬೇಕಲ್ಲ. 9 ತಿಂಗಳು ತಾಯಿ ಹೊಟ್ಟೆಯಾಗಿದ್ದಾಗ 7ನೇ ತಿಂಗಳಿಗೆ ಪ್ರಾಣ ಪ್ರವೇಶ ಆಗ್ತದೆ. ಅಲ್ಲಿ ತನಕ ಹಂಗೆ ಪಿಂಡ ಬೆಳೀತಿರ್ತದೆ. 7ನೇ ತಿಂಗಳು ಬಂತ ಪ್ರಾಣ ಪ್ರವೇಶ ಆಗ್ತೈತೆ ಆ ಪಿಂಡ ದೇಹದಲ್ಲಿ. ಪಿಂಡ ಪ್ರಾಣದಲ್ಲಿ ಪ್ರವೇಶ ಆದಾಗ ಆವಾಗ ಬ್ರಹ್ಮ ಬರಿತಾನ. ಏನು? ಆಯು ಕರ್ಮ ಚ ವಿತ್ತಂಚ ವಿದ್ಯಾ ನಿಧನಮೇವ ಚ ಪಂಚೈತಾನ್ಯಪಿ ಶುದ್ಧಂತೆ ಗರ್ಭಸ್ಥಸ್ಯ ಇವ ದೇಹಿನ. ದೇಹಿನ ಅಂದರೆ ಜೀವ, ದೇಹ ದೇಹಿ. ದೇಹ ಅಂದರೆ ಶರೀರ, ದೇಹಿ ಅಂದರೆ ಜೀವ. ನಮ್ಮೆಲ್ಲರಿಗೆ ಒಳಗೆ ಜೀವನಲ್ಲ. ನಾವಿದ್ದಾಗ ನೆಗ್ತೀವಿ, ಕುಂಡಿರ್ತೀವಿ, ಹಾಸ್ಯ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಾವು ಹೋದಾಗ ಏನಿಲ್ಲ ಇಲ್ಲ ಹೆಣ. ಆ ದೇಹಿಗೆ, ಆ ಜೀವನಿಗೆ ಬರಿತನಂತ ಆಯುಹು ಇಷ್ಟೇ ವರ್ಷ ಬಾಳಬೇಕು. ಅದ್ರ ಬಿಟ್ಟು ಒಂದು ನಿಮಿಷ ತಾಳಾಗಂಗಿಲ್ಲ. ಇಷ್ಟೇ ವರ್ಷ ಬಾಳಬೇಕು. 100 ವರ್ಷ, 5 ವರ್ಷ, 10 ವರ್ಷ, 1000 ವರ್ಷ, ಎಷ್ಟೋ ವರ್ಷ. ನೀನು ಭೂಮಿ ಮೇಲೆ ಬಂದ ಮೇಲೆ ಇಷ್ಟೇ ವರ್ಷ ಬಾಳಬೇಕಪ್ಪ ಅಂಥೇಳಿ ಬರ್ದಿರ್ತಾನಂತವ. ಆಮೇಲೆ ಕರ್ಮ. ಕರ್ಮ ಅಂತಂದರೆ ನಾವು ಮಾಡುವ ಕೆಲಸ, ಏನೇನಾದ್ರು ಮಾಡ್ತೀವಲ್ಲ. ಒಬ್ಬ ಚಲೋ ಮನುಷ್ಯ ಇರ್ತಾನೆ, ಯಾವ ಪಾಪದ ಕೆಲಸನ ಮಾಡಿರೋಂಗಿಲ್ಲ. ಅವ ಬರೇ ಪುಣ್ಯದ ಕೆಲಸನ ಮಾಡಿರ್ತಾನೆ. ಎಂಥ ಪುಣ್ಯಾತ್ಮಪ್ಪ, ಜೀವಮಾನದಲ್ಲಿ ಒಳ್ಳೆ ಕೆಲಸ ಮಾಡ್ಯಾನೆ,
ಒಳ್ಳೆಯವ, ದಾನ ಧರ್ಮ ಪುಣ್ಯ ಪರೋಪಕಾರ ಮಹಾತ್ಮರ ಸೇವಾ ಎಲ್ಲ ಒಳ್ಳೇದು ಮಾಡ್ಕೊಂಡು ಬಂದಾನ ಅಂತ ಅಂದರೂ ಕೂಡ ಅವನ ಕಡೆಯಿಂದ ಒಂದು ಕೆಟ್ಟ ಕೆಲಸ ಬರೆದಾನ, ಇವನ ಕಡೆಯಿಂದ ಒಂದು ದೊಡ್ಡ ಪಾಪ ಆಗುವಂಗೆ ಮಾಡಿರ್ತಾನೆ, ಅವನು ಬರೆದಿರ್ತಾನೆ. ಅವ ಆ ಪಾಪ ಮಾಡ್ತಾನ. ಅವಾಗ ಲೋಕದ ಜನರಲ್ಲ ಅಂದ್ರೆ ಎಂಥ ಪುಣ್ಯಾತ್ಮ ಎಂಥ ಪಾಪದ ಕೆಲಸ ಮಾಡಿರಲ್ಲ ಇವ ಅಂಥ ಜನರು. ಅವ ಮಾಡಿದ ಜೀವಮಾನ ತುಂಬಿ ಒಳ್ಳೇದೇ ಮಾಡ್ಯಾನೆ, ಆದರೆ ಒಂದು ಪಾಪದ ಕೆಲಸ ಮಾಡ್ಯಾನ, ಒಂದು ಪಾಪದ ದುಷ್ಟ ಕೆಲಸ ಮಾಡ್ಯಾನ ಅಂತ ತಿಳ್ಕೊಳ್ರಿ. ಅವಾಗ ಜನರಲ್ಲಿ ಏನಂತಾರೆ, ಪುಣ್ಯಾತ್ಮ ಪಾಪ ಮಾಡಾವಲ್ಲಿವ ಹೆಂಗೆ ಮಾಡಿದ ಅಂತ ಅವ ಮಾಡ್ದಕ್ಕೆ ಬರ್ದಿರ್ತಾನ ಬ್ರಹ್ಮ. ನೀ ಒಂದು ಪಾಪದ ಥರ ಮಾಡಂತಾರೆ. ಬರೀ ಪಾಪ ಇರ್ತಾನೆ, ಒಂದು ಪುಣ್ಯದ ಮಾಡಿರ್ತಾನೆ. ಬರೀ ಪಾಪ ಇರ್ತಾನೆ, ಯಾವುದೋ ಒಂದು ಪುಣ್ಯದ ಕೆಲಸ ಮಾಡ್ತಾನೆ. ಅವಾಗ ಅಂತಾರೆ ಎಂಥ ಪಾಪಿ ಎಂಥ ಪುಣ್ಯ ಕೆಲಸ ಮಾಡಿಪ್ಪ ಅಂತಾನೆ, ಅವನ ಕಡೆ ಬರ್ದಿರ್ತಾನೆ. ಅದಕ್ಕೆ ಕರ್ಮ ನಾ ಮಾಡಬೇಕಾದದ್ದು ಏನಿದೆ ಅದನ್ನು ಮಾಡ್ತೀವಿ. ವಿತ್ತ ಎಲ್ಲರೂ ಶ್ರೀಮಂತರಾಗ್ಬೇಕನ್ನಾರು ಹೌದಲ್ಲ, ನಾವು ಎಲ್ಲರೂ ಶ್ರೀಮಂತರಾಗಬೇಕು, ಎಲ್ಲರೂ ಭೂಮಿ ಗಳಿಸ್ಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು ಅನ್ನೋರು ನಾವೆಲ್ಲರೂ ಆಗ್ತೀವಿ. ಎಲ್ಲರಿಗೂ ಬರೋಂಗಿಲ್ಲ. ಅವ ಬ್ರಹ್ಮ ಬರೆದಿರ್ತಾನೆ, ನೀನು ಜೀವಮಾನದಲ್ಲಿ ಇಷ್ಟೇ ವಿದ್ಯಾವಂತನಾಗಬೇಕು, ಹಿಂಗೆ ಕಲಿಬೇಕು ಅಂಥೇಳಿ ಅವನ ಹಣೆ ಬರದಾಗ ಬರೆದಿರ್ತಾನೆ. ಆ ಪ್ರಕಾರ ಆಗ್ತದೆ. ಶ್ರೀಮಂತರ ಮಕ್ಕಳನ್ನ ಓದಿಸ್ಬೇಕಂತಾರೆ, ಓದೋದಿಲ್ಲ ಇಲ್ಲಪ್ಪ ಅವರು. ಎಷ್ಟು ಖರ್ಚು ಮಾಡಲಿ, ಲಕ್ಷ ಗಂಟ್ಲೆ ಖರ್ಚಾಗಲಿ, ಮಗ ಓದಬೇಕು, ಮಗ ವಿದ್ಯಾವಂತನಾಗಬೇಕು ಅಂಥೇಳಿ ಎಲ್ಲ ಪ್ರಯತ್ನ ಮಾಡ್ತಾರೆ, ಓದೋದಿಲ್ಲ. ಅವನ ಹಣೆ ಬರೋದಿಲ್ಲ. ದಷ್ಟ ದರಿದ್ರ, ಊಟ ಮಾಡಲಿಕ್ಕೂ ಕೂಡ ಸಮಯಕ್ಕೆ ಸರಿಯಾಗಿ ಸಿಗದಂಥ ಬಡತನ ಇದ್ದಾಗೂ ಕೂಡ ಆ ಮನೆಯಲ್ಲಿರ್ತಕ್ಕಂಥ ಹುಡುಗನ ಹಣೆ ಬರೋದಲ್ಲಿರ್ತೈತಿ. ನೀ ದೊಡ್ಡ ವಿದ್ಯಾವಂತನಾಗಬೇಕಂತ ಹಣೆ ಬರೋದಲ್ಲಿರ್ತೈತಿ. ಕಷ್ಟದಲ್ಲಿದ್ದರೂ ಊಟಕ್ಕೆ ತೊಂದರೆ ಇದ್ದರೂ ಕೂಡ ಓದಿ ದೊಡ್ಡ ವಿದ್ಯಾವಂತನಾಗ್ತಾನೆ. ಎಂಥ ಕಷ್ಟದಲ್ಲಿದ್ದಾವ, ಎಂಥ ದರಿದ್ರ ಮನುಷ್ಯ ಹೆಂಗೆ ವಿದ್ಯಾವಂತ ಆದ ಮನುಷ್ಯ ಅಂತ ಅವನ ಹಣೆ ಬರೋದಲ್ಲದೆ. ಕಷ್ಟದಲ್ಲಿದ್ದರೂ ಕೂಡ ತೊಂದರೆಯಲ್ಲಿದ್ದರೂ ಕೂಡ ಅವ ಹೇಗೋ ಏನೋ ರೀತಿಯಿಂದ ವಿದ್ಯಾವಂತನಾಗಿ ದೊಡ್ಡ ಅಧಿಕಾರಿ ಆಗ್ತಾನೆ. ಹಣೆ ಬರುತ್ತೆ. ಅದಕ್ಕೆ ವಿದ್ಯೆ ಆದರೂ ಕೂಡ ಹಣೆ ಬರೆದಿರ್ತಾನೆ ಬ್ರಹ್ಮ. ನೀನು ಇಂಥಲ್ಲೇ ಹೆಂಗೆ ಕಲಿಬೇಕು ಅಂತೇಳಿ. ಇನ್ನು ನಿಧನ ಸಾಯೋದು ಇಂಥಲ್ಲೇ ಸಾಯ್ಬೇಕಂತ ಬರೆದಿರ್ತಾನಂತ. ಮತ್ತು ಕೆಲವು ಮಂದಿ ಸಮಾಧಿ ಎಲ್ಲ ಕಟ್ಸ್ಕೊಂಡು ಕೂತಿರ್ತಾರೆ. ಸತ್ತ ಮೇಲೆ ಇಲ್ಲಿ ಬಿಡೋಣ ಅಂತೇಳಿ ಅವ ಎಲ್ಲಿಯೋ ಸಿಗ್ತಿರ್ತಾನೆ. ಮನ್ಯಾಗ ಎಲ್ಲಿ ಇರ್ತಾರೆ, ದೊಡ್ಡ ಶ್ರೀಮಂತರಾಯ್ತು, ದೊಡ್ಡ ಸ್ವಾಮಿಗಳಾಯ್ತು, ಸಮಾಧಿ ಕಟ್ಸ್ಕೊಂಡು ಇಟ್ಟಿರ್ತಾರೆ. ಇಲ್ಲೇ ಸಮಾಧಿ ಮಾಡಬೇಕು, ಇವನಿಗೆ ಇಲ್ಲೇ ಇಡಬೇಕು ಅಂತ ಎಲ್ಲ ಮಾಡಿರ್ತಾರೆ. ಅವ ಎಲ್ಲೋ ಹೋಗಿರ್ತಾನೆ, ಅಲ್ಲೇ ಸಾಯ್ತಾನೆ. ಕೆಲವರು ಮ್ಯಾಲೆ ಸಾಯ್ಬೇಕಂತಿರ್ತದೆ, ಕೆಲವರು ಬರ್ದಿರ್ತಾನೆ. ಅವ ಮ್ಯಾಲೆ ಸಾಯ್ದು ಹೆಂಗ್ರಿ, ವಿಮಾನದಾಗ ಹೋಗ್ತಿರೋದಲ್ಲ, ಅಲ್ಲೇ ಆಕ್ಸಿಡೆಂಟ್, ಅಲ್ಲೇ ಸತ್ತು ಬಿಡೋದವ. ವಿಮಾನದಾಗ ಆಕ್ಸಿಡೆಂಟ್ ಆಗ್ತಾವೆ. ಹೀಗೆ ಇಂಥವ್ರ ಮರಣ ಇಂಥಲ್ಲೇ ಆಗಬೇಕಂತೇಳಿ ಬ್ರಹ್ಮ ಐದು ಬರ್ದನಂತ. ಆಯು ಕರ್ಮ ವಿತ್ತ ನಿಧನ, ಇವೆಲ್ಲ ಆಯು ಕರ್ಮ ನಿಧನ ಇವೆಲ್ಲವೂ ಕೂಡ ಜೀವನ ಸೃಷ್ಟಿಯಲ್ಲಿ ಪರಮಾತ್ಮ ಬರ್ದಿದ್ದಾನೆ. ಅದಕ್ಕೋಸ್ಕರವಾಗಿ ಅವೆಲ್ಲ ಇರ್ತಾವೆ. ಆದರೂ ಕೂಡ ನಾವು ನಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಮಾಡಬೇಕಂತಾರೆ ಅವರು. ಅದಕ್ಕೆ ಇಹ ಪರದೊಳು, ಇಹ ಅಂದರೆ ಈ ಲೋಕದಾಗಿರುವ ತನಕನೂ ಕೂಡ ನಾವು ಏನು ಮಾಡಬೇಕಪ್ಪ ಅಂದ್ರೆ ಧರ್ಮವನ್ನು ಆಚರಣೆ ಮಾಡಬೇಕು. ಧರ್ಮ ಅಂದರೆ ಏನು ರೀ, ಹೆಂಗೆ ಮಾಡೋದ್ರಿ? ನಮಗೆಲ್ಲ ಹಂಗೆ ಮಾಡೋಕ್ಕೆ ಬರ್ತೈತೆ ರೀ. ಬಹಳ ಸರಳದೆ ಧರ್ಮ ಮಾಡೋದು, ಪುಣ್ಯ ಮಾಡೋದು. ಧರ್ಮ ಅಂದ್ರೆ ಪುಣ್ಯ ಅಂತ. ಪುಣ್ಯ ಮಾಡೋದು ಭಾಳ ಸರಳದೆ. ಪರಮಾತ್ಮ ಭಾಳ ಸುಂದರವಾದ ಶರೀರ ಕೊಟ್ಟ ಧರ್ಮ ಮಾಡೋಕ್ಕೆ, ಪುಣ್ಯ ಮಾಡೋಕ್ಕೆ. ಪರಮಾತ್ಮ ನಿಮಗೆ ಸಂಪತ್ತಿರಲಿ ಇರದೇ ಇರಲಿ, ದ್ರವ್ಯ ಏನೇ ಇರಲಿ, ನಿಮ್ಮ ದೇಹ ಇದೆಯಲ್ಲ, ದೇಹ ಪರಮಾತ್ಮ ಕೊಟ್ಟಾನ. ಈ ದೇಹದಿಂದ ಬಹಳ ಪುಣ್ಯದ ಕೆಲಸ ಮಾಡೋಕ್ಕೆ ಬರ್ತದೆ, ಬಹಳ ಶ್ರೇಷ್ಠವಾದ ಪುಣ್ಯದ ಕೆಲಸ ಮಾಡೋಕ್ಕೆ ಬರ್ತದೆ. ಆದರೆ ಅರ್ಥ ಮಾಡಬೇಕು, ಅರ್ಥ ತಿಳುವಳಿಕೆಯಿಂದ ಮಾಡಬೇಕಂತಾರೆ ಅವರು, ದೇಹದಿಂದ. ಅದಕ್ಕೆ ದಾನ ಧರ್ಮಗಳ ಮೂಲಕವಾಗಿ ನಾವು ಒಳ್ಳೆಯದನ್ನು ಮಾಡಬೇಕು. ಅದಕ್ಕೆ ಹೇಳ್ತಾನೆ, ನಚಿಕೇತನಿಗೆ ಯಮಧರ್ಮ ಉಪದೇಶ ಮಾಡೋ ಕಾಲದಲ್ಲಿ ಉಪನಿಷತ್ನಲ್ಲಿ ಹೇಳ್ತಾನೆ, ವೈಶ್ವಾನರ ಅಂಥೇಳಿ ಅವ ನಚಿಕೇತನ ತಂದೆ ವಾಜಸ್ರವ ಅಂತ ಅವ ಯಜ್ಞ ಮಾಡಕತ್ತ. ಏನು ಯಜ್ಞ ಅಂದರೆ ಎಲ್ಲ ದಾನ ಮಾಡಿ ಯಜ್ಞ ಮಾಡೋದು. ಮನೆಯಲ್ಲಿ ಏನಿಟ್ಟು ಉಳಂಗಿಲ್ಲ. ಸರ್ವದಕ್ಷಿಣಾಕ ಯಾಗ ಅಂತಾರೆ ಅದಕ್ಕೆ. ಸರ್ವದಕ್ಷಿಣಾಕ ಅಂದರೆ
ಸರ್ವ ಸಂಪತ್ತನ್ನು ದಾನ ಮಾಡಿಬಿಡೋದು. ಎಲ್ಲ ಏನು ಇಟ್ಕೊಳ್ಳೋಂಗಿಲ್ಲ. ಮನೆಯಲ್ಲಿ ಏನು ಇಟ್ಕೊಳ್ಳೋದಪ್ಪ ಅಂದ್ರೆ ಮಣ್ಣಿನ ಕುಡಿಕೆ ಅಂತ, ಮಣ್ಣಿನ ಪಾತ್ರೆ, ಬೆಳ್ಳಿ ಬಂಗಾರದ ಪಾತ್ರೆ ಎಲ್ಲ ದಾನ ಮಾಡೇ ಬಿಡೋದು. ದೊಡ್ಡ ಶ್ರೀಮಂತಿದ್ದ ವಾಜಸ್ರವ, ಎಲ್ಲ ದಾನ ಮಾಡ್ಬೇಕು. ಅವನೇನು ಸ್ವರ್ಗ ಲೋಕದಲ್ಲಿ ದೇವೇಂದ್ರನ ಆಗಿರಬೇಕು ಅಂತ ಒಂದು ಇರ್ತೈತೆ. ಅದು ಹಾಗೆ ಮಾಡಬೇಕಂತ ತಿಳ್ಕೊಂಡು ಯಜ್ಞ ಮಾಡಾಕತ್ತಿದ್ದ. ಯಜ್ಞ ಮಾಡುವಾಗ ಪುಣ್ಯದ ಕೆಲಸ ಮಾಡಾಕತ್ತಿದ್ದ. ಮಾಡಿ ನಾ ಪುಣ್ಯವಂತನಾಗ್ಬೇಕಂತೇಳಿ ಸಣ್ಣ ಮಗ ಇದ್ದ, ಒಂದು 5-6 ವರ್ಷದ ಹುಡುಗ, 5-6 ವರ್ಷದ ಹುಡುಗ. ಅದು ಮತ್ತು ಯಜ್ಞ ಮಾಡಾಕತ್ತಾನ. ಇವನು ತಂದೆ ಯಜ್ಞ ಮಂಟಪದಲ್ಲಿ ಕುಂತ್ಕೊಂಡು ಯಜ್ಞ ಮಾಡ್ಲಿಕ್ಕತ್ತಾನ. ಹುಡುಗ ಆಡ್ಕೋಂತ ಅಪ್ಪನಂತಲ್ಲಿ ಬಂದ. ನಿಮಗೆಲ್ಲ ಸಂತೋಷ ಆಕತ್ತಿಲ್ಲ, ಶಾಸ್ತ್ರ ಬಂದು ಕುಂತ ನಿಮ್ಮ ತೊಡಿ ಮೇಲೆ ಕುಂತ್ರೆ ಭಾಳ ಸಂತೋಷ ಪಡ್ತಾರೆ. ಬಂದು ಮಗನೂ ಬಂದುಬಿಡಂತೀವಿ, ತಿಳಿದಿರಲಿ ನನ್ನ ಮಗನು ಬಂದು ಕುಂತಾನ ಅಂತೇಳಿ ನಮ್ಗೆ ಹೆಂಗೆ ಸಂತೋಷ ಆಕೈತಿ. ಅವಾಗ ವಾಜಸ್ರು ಹಾಗಾಯ್ತು, ನನ್ನ ಮಗನು ಬಂದ ಯಜ್ಞ ಮಾಡೋಗಿಲ್ಲ, ಭಾಳ ಚಲೋ ಆಯ್ತು ಅಂತೇಳಿ ಭಾಳ ಸಂತೋಷದಿಂದ ಭಾಳ ಪ್ರೇಮದಿಂದ ಮತ್ತೆ ಹವಿಸ್ಬಿಡಾಕತ್ತಿದ್ದ. ಬಿಡುವಾಗ ಇವನು ನೋಡಿದ ಮಗನ್ನ, ಸಣ್ಣ ಕೂಸ. ಎಲ್ಲ ದಾನ ಮಾಡಿಬಿಟ್ರೆ ನನ್ನ ಮಗನ ಗತಿ ಏನು ಬಂತ ಆಸೆ. ಎಲ್ಲ ದಾನ ಮಾಡಿಬಿಟ್ರೆ ಮನೆಯೆಲ್ಲ ತೊಳೆದವ್ರು ಏನು ನೋಡ್ಬೇಕು. ನೀವೆಲ್ಲ ದಾನ ಗಿಣ ಮಾಡಕಂದ್ರೆ ಹೆಣ್ಮಕ್ಳು ಏನೆಲ್ಲ ಕೊಟ್ಟರೆ ಮಗನ ಕೈ ಏನು ಕಸಬರಿ ಕೊಡ್ತೀವಿ ಅಂತಾರೆ ಅವ್ರೂ. ಎಲ್ಲ ದಾನ ಮಾಡಿಬಿಟ್ರೆ ಹೆಂಗೆ ಸ್ವಾಮಿಗಳು ಕೊಟ್ರು ಅಂತೇಳಿ ಅಂತಿರ್ತಾರೆ ಅವ್ರೂ. ಅದಕ್ಕೆ ಹಂಗೇನಾಯ್ತು ಅಂತಂದ್ರೆ ಇವು ಎಲ್ಲ ದಾನ ಮಾಡ್ತಿದ್ದ. ದಾನ ಮಾಡುವಾಗ ಮಗ ಬಂದ, ಆಡ್ಕೊತ ಬಂದ ತಂದೆ ಪಕ್ಕದಾಗ ಕುಂತಾಗ ಇವನಿಗೇನಾಯ್ತು, 1000 ಆಕಳ ದಾನ ಮಾಡ್ಬೇಕಂತಿತ್ತು. ಒಂದಲ್ಲ 1000 ಆಕಳ ದಾನ. ಹೇಗೆ? ಬಂಗಾರ ಸಹಿತವಾಗಿ ಒಂದೊಂದು ಆಕಳಿಗೆ 1 ಕಿಲೋ ಬಂಗಾರದ ಆಭರಣ ಮಾಡಬೇಕು. ಇದ್ದ ಸಂಪತ್ತೆಲ್ಲ ದಾನ ಮಾಡ್ಬೇಕಂತ ಮಾಡಿತ್ತು. ಇದ್ದ ಸಂಪತ್ತೆಲ್ಲ ಮನೆಯಾಗಿಂದ ದಾನ ಮಾಡಬೇಕು, ಬರೀ ಖಾಲಿ ಮನೆ ಉಳಿದು ಅಂತಿದ್ದ ಮಾಡಾಕತ್ತಿದ್ದ. ಇವು ಬಂದ ಹುಡುಗ ಅಂದ, ಎಲ್ಲ ದಾನ ಮಾಡಿಬಿಟ್ರೆ ನನ್ನ ಮಗನ ಗತಿ ಏನು ಬಂತು ನೋಡು. ಬರ್ತದಿಲ್ಲ ಮತ್ತೆಲ್ಲ ಎಲ್ಲ ಕೊಟ್ಬಿಟ್ರೆ ಮಗಂದೇನು? ಮಗ ಏನು ಇಲ್ದಂಗೆ ಆಯಿತು ಪಾಪ. ಏನು ಮಾಡೋದು? ಮಗನಿಗೆ ಏನು ಇಲ್ದಂಗೆ ಮಾಡ್ರೆ ಧರ್ಮ ಅಲ್ಲ. ಮಗನಿಗೆ ಇಟ್ಕೊಳ್ಬೇಕಂತ ತಿಳ್ಕೊಂಡು ಏನು ಮಾಡಿದಂದರೆ ಆಕಳ ತರಾಕತ್ತಿದ್ರಲ್ಲ, ಸ್ವಲ್ಪ ಆಕಳುಗಳನ್ನು ಒಳ್ಳೊಳ್ಳೆ ಸಾಮಾನು ತರಾಕೊಡಿ ದಾನ ಮಾಡ್ಬೇಕಂತೇಳಿ ಇವನು ನೋಡಿ ಅವ್ರನ್ನ ಕರೆದ. ಅವ್ರನ್ನ ಬರಿಲ್ಲ ಅಂದ. ಯಾಕೆ ನೋಡೋ, ಮೊದಲು ನಮಗೆ ಹೇಳಿದ್ದೆ ನಾನು, ಚಲೋ ಆಕಳುಗಳು ಕರ ಸಹಿತವಾಗಿ ಸಣ್ಣ ಕರ ಇರಬೇಕು, ವಯಸ್ಸಿದ್ದು ಇರಬೇಕು, ಚಲೋ ಆಕಳುಗಳನ್ನು ತೊಗೊಂಡು ಬಾ ಅಂತ ಹೇಳಿದ್ನಿ. ಹಂಗೆ ಮಾಡಬೇಡ್ರಿ ನಂದ. ಮತ್ತು ಹೆಂಗೇನಿಲ್ಲ, ಜಗ್ದ ತೃಣ ದುಗ್ಧ ದೋಹ ನಿರೇಂದ್ರಿಯ ಅಂತ ಹೇಳಿದ. ಲಕ್ಷಣ ಹೇಳಿದವ ತರೋದು ಎಂಥ ಆಕಳ್ತಾರೆ ಅಂಥೇಳಿ. ಎಂಥ ಆಕಳ? ಒಂದು ಆಕಳ ವಾಯಕ್ಕೆ ಹಲ್ಲಿರಬಾರ್ದು ಅಂತ ತಿನ್ನಕ್ಕೆ ಬರ್ತೈತೆ ಅವಕ್ಕೆ. ಒಂದು ಆಕಳ ವಾಯಕ್ಕೆ ಹಲ್ಲಿರಬಾರ್ದು. ಜಗ್ದ ತೃಣ ಮುದಿಯಾಗಿರ್ಬೇಕು, ನಡ್ಯಾಕೆ ಬಂದಿರಬಾರ್ದು. ಮತ್ತು ನಡ್ಯಾಕೆ ಬರ್ದಂಥವು ಮುದಿ ಆಕಳನ್ನ ತೊಗೊಂಡು ಬಾ ಅಂತ ಹೇಳಿದ. ಚಲೋ ಆಕಳಿಗೆ ಕೊಟ್ಟರೆ ದುಡ್ಡೆಲ್ಲ ಹೋಗ್ತೈತಿ, ಇಂಥವು ತರ್ರಿ ಅಂತ ಹೇಳಿ ಲಕ್ಷಣ ಹೇಳಿದ. ಅವಾಗ ಮತ್ತು ಇನ್ಯಾವ್ರು ಯಜಮಾನ ಹೇಳ್ದಂಗೆ ಮತ್ತು ಸೇವಕರು ಕೇಳಬೇಕಲ್ಲ, ಅವರು ಮುದಿ ಆಕಳ ತರಾಕತ್ತಿದ್ರು. ಕೂಸ ಶಾಣೆ ಇದ್ದಾವೆ, ಹಿಂದಿನ ಜನ ಪುಣ್ಯ ಇತ್ತು ಅವನಿಗೆ. ಆ ಸಣ್ಣ ಹುಡುಗ 4-5 ವರ್ಷ ಹುಡುಗ ಆದರೂ ಕೂಡ ಪುಣ್ಯದ ಪ್ರಭಾವ ಚಲೋ ಇತ್ತು. ಹಿಂದಿನ ಜನದ ಪುಣ್ಯ ಇತ್ತು ಅವನಲ್ಲಿ, ಹುಡುಗನಲ್ಲೇ. ಅವ ಯೋಚನೆ ಮಾಡಿದ ನಮ್ಮಪ್ಪ ಪುಣ್ಯ ಸಂಪಾದನೆ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ಬೇಕಂತೇಳಿ ಮಾಡ್ಯಾನ. ಈಗ ಪಾಪ ಮಾಡಾಕತ್ತಾನ. ಅನಂದ ನಾಮತೆ ಲೋಕ ತಾನ್ಸ ಗಚ್ಚಿತಿ ತಾ ದದತ ಅಂತ ಸುದ್ದಿ ಹೇಳ್ತದೆ. ಇವನಿಗೆ ನರಕ ಆಕೈತೆ ನಮ್ಮ ಅಪ್ಪಗೆ ಅಂತಂದ ನಾವು. ಈ ದಾನ ಮಾಡೋದರಿಂದ ನನ್ನ ತಂದೆ ನರಕ ಹೋಗ್ತಾನೆ, ಇವಾಗ ಸುಖ ಆಗೋಂಗಿಲ್ಲ ಅಂಥೇಳಿ ಹುಡುಗನಿಗೆ ಚಿಂತೆ ಬಿದ್ದ ನಾನು ಇದ್ದ ಏನು ಪ್ರಯೋಜನ? ಮಗ ಅಂದ ಮೇಲೆ ತಂದೆಗೆ ಕೆಡಕಾಗದಂಗೆ ನೋಡ್ಕೊಳ್ಬೇಕು. ತಂದೆ ಅಂದ್ರೇನು, ಮಗ ಅಂದ್ರೇನು? ಪುಣ್ಣಾಂ ನರಕ ತ್ರಾಯತೆ ಇತಿ ಪುತ್ರ ಅಂತ. ಒಂದೇಳೆ ಯಜಮಾನ ತಂದೆ ಪಾಪ ಮಾಡಿ ನರಕಕ್ಕೆ ಹೋದರೂ ನರಕದಿಂದ ಎಬ್ಬಿಸ್ಬೇಕಂತ ಅವನು ತಂದೆನ.
ನರಕ ಬೀಳುವಂಥ ತಂದೆಯನ್ನು ಇವ ಮಗ ಅವಾಗ ಪುಣ್ಯವನ್ನು ಮಾಡಿ ಅವನು ನರಕದಿಂದ ಪಾರ ಮಾಡಬೇಕಂತ ಅಂಥವ ಮಗ. ಮತ್ತು ಸ್ವರ್ಗದಾಗಿದ್ದ ಅಂತ ತಂದೆ ನರಕಕ್ಕೆ ಹಾಕವ ಮಗ ಅಲ್ಲ, ಅವ ಶತ್ರು. ಆದ್ದರಿಂದ ಅವ ಅಂದ ಕೂಸ ಧರ್ಮದ ವಿಚಾರ ಹೇಳ್ತಾರೆ ಇಲ್ಲಿ. ತಂದೆ ಮಗ ಅಂದ ನಮ್ಮ ತಂದೆಗೆ ನರಕ ಆಗ್ತದೆ, ನರಕ ಆಗ್ತದೆ. ನಾನು ಇದ್ದು ಮಗ ಹುಟ್ಟಿ ನಮ್ಮ ತಂದೆನ ನರಕ ಹಾಕೋದು ನನ್ನ ಧರ್ಮ ಅಲ್ಲ, ನನ್ನ ಧರ್ಮ ಅಲ್ಲ, ಇದು ಪುಣ್ಯ ಅಲ್ಲ ಅಂತ ತಿಳ್ಕೊಂಡ ನಮ್ಮ ತಂದೆ ಹೆಂಗಾದ್ರೆ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು. ಆ ಹುಡುಗನ ಬುದ್ಧಿ ನೋಡ್ರಿ ಹೆಂಗದೆ, ಹುಡುಗನ ವಿಚಾರ ಹೆಂಗೆ ಚಲೋ ಅದ ನೋಡ್ರಿ. ನಮ್ಮ ತಂದೆ ಸ್ವರ್ಗಕ್ಕೆ ಹೋಗಬೇಕು, ನರಕಕ್ಕೆ ಹೋಗಬಾರ್ದು. ಈಗ ಮಾಡುವ ಕೆಲಸದಿಂದ ನರಕಕ್ಕೆ ಹೊಂಟಾನಿವ, ನರಕಕ್ಕೆ ಹೋಗ್ತಾನೆ. ಈ ನರಕವನ್ನು ತೆಪ್ಪಿಸಿ ಇವನಿಗೆ ಸ್ವರ್ಗ ಆಗಬೇಕು, ಇವ ಪುಣ್ಯವಂತನಾಗಬೇಕು ಅಂಥೇಳಿ ಅಪ್ಪಗ ಮಗ ಹೇಳ್ದ. ನಚಿಕೇತ ಯಪ್ಪ ಅಂದ, ಏನು ದಾನ ಮಾಡ್ಬೇಕೇನಪ್ಪ ಅಂದ. ಮನೆಯಾಗಿಂದೆಲ್ಲ ದಾನ ಮಾಡಬೇಕೇನು, ಮನೆಯಾಗಿದ್ದ ವಸ್ತುಗಳನ್ನ ಎಲ್ಲ ದಾನ ಮಾಡಬೇಕೇನು ಅಂತ ಕೇಳ್ದ. ದಾನ ಮಾಡಬೇಕು ಅಂತ 2 ಸರಿ ಕೇಳ್ದ. ಹ್ಞೂ ಅಂದವ, ಮಾಡಬೇಕಪ್ಪ ಅಂದ. ಮಾಡ್ಬೇಕಪ್ಪ ದಾನ ಎಲ್ಲರೂ ದಾನ ಮಾಡೋದೇನು ಅಂತ ಹಂಗೆ ಮತ್ತೆ ಕೇಳಕತ್ತವ. 2-3 ಸರಿ ಕೇಳಿದ. ಸಿಟ್ಟು ಬಂತು ಅಪ್ಪಗೆ. ಮತ್ತು ಕೇಳಿದ್ಕೊಳ್ಳಿ ಸಿಟ್ಟು ಬರ್ತದೆ ಎಲ್ಲರಿಗೂ ಮಾತಾಡಿದ್ರು ಏನು ಮಾತಾಡ್ತೀವಿ ಬಿಡೋ ನೀನು ಸುಮ್ಮನೆ ಅಂತ ಅನ್ನೋಂಗಿಲ್ಲ ಎಲ್ಲರೂ. ಹಂಗೆ ಅವಾಗ ಕೊಡ್ಬೇಕೇನಪ್ಪ ಎಲ್ಲ ಅಂತ ಸಿಟ್ಟು ಬಂತು. ಸಿಟ್ಟು ಬಂದ ಯಪ್ಪ ಅಂದ, ಏನಪ್ಪ ನನ್ನ ಯಾರಿಗೆ ಕೊಡ್ತೀವೋ ಅಂದ. ದಾನ ಎಲ್ಲ ಆಕಳ ಬಂಗಾರ ಬೆಳ್ಳಿ ಕೊಡ್ತಿ, ನನ್ನ ಯಾರಿಗೆ ದಾನ ಮಾಡ್ತಿ ಅಂತಂದ. ಅಂದಾಗ ತಂದೆ ಸಣ್ಣ ಹುಡುಗ ದಾನ ಧರ್ಮ ಏನು ಗೊತ್ತಾಕೈತಿ ಅದಕ್ಕೆ, ಪಾಪ ಸುಮ್ಮನೆ ಕೆಳಕತ್ತೈತಿ ದಾನ ಅಂತೇಳಿ, ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡು ಅವ ಹುಡುಗ ದಾನ ಅಂತ ಹೋಗುತ್ತಮ್ಮ ಏನು ಮಾಡ್ತೀವಿ ಹೋಗುವ ನೀನು ಸಣ್ಣ ಹುಡುಗ ಅಂತಂದ್ರೆ ಹೋದ. ಮತ್ತೆ ಬಂದ, ಯಪ್ಪ ನನ್ನ ದಾನ ಯಾರಿಗೆ ಮಾಡ್ತೀನಿ ಮತ್ತೆ ಶುರು ಮಾಡಿದ. ನನ್ನ ದಾನ ಯಾರಿಗೆ ಮಾಡ್ತೀವಿ ಅಂತ ಮತ್ತೆ ಶುರು ಮಾಡಿದ. ಸಿಟ್ಟು ಬಂತು. ಸಿಟ್ಟಿನಾಗ ಏನು ಮಾತಾಡ್ದಂಗೆ ಗೊತ್ತಾಗಲ್ಲ ನೋಡಿ ಎಲ್ಲರಿಗೂ. ಸಿಟ್ಟು ಬಂದಾಗ ಏನಾರ ಮಾತಾಡಿಬಿಡ್ತೇವೆ, ಹಿಂದೆ ಪಶ್ಚಾತ್ತಾಪ ಪಡ್ತೇವೆ, ಅನ್ನಬಾರ್ದಾಗಿತ್ತಲ್ಲ ಅಂದೀವಿ, ತಪ್ಪಾತು ಅಂತ. ಆಮೇಲೆ ಅಂತೇವೆ ಮಾತಾಡ ಮೇಲೆ ಇಂಥದ್ದು ಮಾತಾಡಬಾರ್ದಾಗಿತ್ತು, ಕೆಟ್ಟ ಆಯಿತು ಅಂತೇಳಿ ಯೋಚನೆ ಮಾಡ್ತೇವೆ. ಯೋಚನೆ ಮಾಡಿ ಮಾತಾಡುವಾಗ ಯೋಚನೆ ಮಾಡೇ ಮಾತಾಡ್ಬೇಕು. ಮೊದಲೇ ಮಾತಾಡಿದ್ರೆ ಚಲೋ. ಸಿಟ್ಟು ಬಂದ ಮೇಲೆ ಮಾತಾಡಿ ಹಿಂದೆ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ? ಅವಾಗ ಇವು ಏನು ಮಾಡಿದ, ಯಾರಿಗೆ ಮಾಡ್ತಿ ಅಂದ್ಕೊಳ್ಳೇ ನಿನ್ನೆ ಯಮನಿಗೆ ಮಾಡೀನಿ ಹೋಗ ಅಂದವ. ಯಮ ಅಂದ್ರೆ ಮೃತ್ಯು ಎಲ್ಲರೂ ಅವನಲ್ಲ, ಮತ್ತು ಎಲ್ಲ ಪ್ರಾಣಿ ಮೊದಲು ಮಾಡಿಕೊಂಡು ಎಲ್ಲನೂ ಯಮನ. ಅವನಿಗೆ ನಾನು ಕೊಟ್ಟು ನಮ್ಮ ತಂದೆಗೆ ಏನು ಪ್ರಯೋಜನ ಅಂತ ಯೋಚನೆ ಮಾಡಿದ. ನಮ್ಮ ತಂದೆ ಏನೋ ಪುಣ್ಯದ ಕೆಲಸಕ್ಕೆ ಕೊಟ್ಟರೆ ಪರವಾಗಿಲ್ಲ, ಓಯಾವ ಎಲ್ಲರೂ ಯಾರನ್ನೂ ಬಿಡವಲ್ಲ. ಭೂಮಿ ಮೇಲೆ ಇದ್ದ ವಸ್ತುಗಳನ್ನೆಲ್ಲ ಒಯ್ಯಾವಪ್ಪ ಜೀವಿಗಳನ್ನು. ನನ್ನ ಯಮನಿಗೆ ಕೊಡ್ತೀನಂತಂದ ನಮ್ಮ ತಂದೆ ಅಂತ ತಿಳ್ಕೊಂಡ. ನಮ್ಮ ತಂದೆ ಹಿಂಗೆ ಏನೋ ಸಿಟ್ಟಿನಾಗ ಅಂದಾನ ತಿಳ್ಕೊಂಡ. ಆಗಲಿ ಧರ್ಮ ಎಷ್ಟು ವಿಚಾರಕ್ಕೆ ನೋಡ್ರಿ. ನಮ್ಮ ತಂದೆ ಆಡವಲ್ಲ ಯಪ್ಪ ಅಂದ. ಏನಪ್ಪ ನೋಡಪ್ಪ, ಕರೆ ಮಾತಾಡಬೇಕು, ಸತ್ಯ ಮಾತಾಡಬೇಕು, ಸುಳ್ಳು ಮಾತಾಡಬೇಡ, ಸತ್ಯ ಮಾತಾಡಬೇಕು. ನಿಮ್ಮ ತಂದೆ ನಿಮ್ಮ ತಾತ ಎಲ್ಲರೂ ಸತ್ಯ ಮಾತಾಡಿದ್ದಾರೆ. ನಿಮ್ಮ ವಂಶದಲ್ಲಿ ಯಾರೂ ಮಿಥ್ಯಾ ಮಾತಾಡಿಲ್ಲ, ಸುಳ್ಳು ಹೇಳಿಲ್ಲ. ನೀ ಸುಳ್ಳು ಹೇಳಬಾರ್ದು. ನಾ ಯಮಲೋಕಕ್ಕೆ ಹೋಗ್ತಾನೆ, ನೀ ಸುಳ್ಳು ಹೇಳ್ಬಾರ್ದು. ಹೊಂಟ್ರಿ ನಾ ಯಮಲೋಕಕ್ಕೆ ಹೋಗ್ತೀನಿ ಅಂತ ತಿಳ್ಕೊಂಡು ನೀನು ಸುಳ್ಳು ಆಡಕ್ಕೆ ಬೇಡ. ಅನುಪಶ್ಯತಾ ಪೂರ್ವಂ ಪ್ರತಿಪಶ್ಯ ತಥಾ ಪರೇ ಅಂತ ಹೇಳ ನಾವು. ಅಂದರೆ ಹಿಂದಿನ ನಿಮ್ಮ ವಂಶದಲ್ಲಿ ನೋಡ್ಕೋ. ಈಗ ಮಹಾತ್ಮರು, ಜ್ಞಾನಿಗಳು, ಸತ್ಪುರುಷರು, ಋಷಿಗಳಿದ್ದಾರೆ, ಸತ್ಯವನ್ನೇ ಮಾತಾಡ್ತಾರೆ, ಹೊರತಾಗಿ ಮಿಥ್ಯೆ ಮಾತಾಡೋಂಗಿಲ್ಲ. ಇದನ್ನು ನೋಡಿಕೊಂಡು ನೀನು ಸತ್ಯ ಮಾತಾಡು, ಮಿಥ್ಯೆ ಮಾತಾಡೋಕೆ ಹೋಗ್ಬೇಡ. ನನ್ನ ಹೆಂಗೆ ನಾ ಕಳಿಸೋದಪ್ಪ ಅನ್ನಕ್ಕೆ ಹೋಗ್ಬೇಡ, ನಾನು ಹೋಗ್ತೇನೆ ಅಂತೇಳಿ ಹೋಗಿ ನಚಿಕೇತ ಏನು ಮಾಡಿದ ಗೊತ್ತೇನು? ತಂದೆಗೂ ಸುಖ ಆಗಬೇಕು, ಇನ್ನು ಉತ್ತಮರು ಕೂಡ ಯಜ್ಞ ಯಾಗಾದಿಗಳ ಮೂಲಕವಾಗಿ ಬ್ರಹ್ಮಲೋಕಗಳನ್ನು ಪಡ್ಕೊಳ್ಬೇಕು.
ಅಂತ ತಿಳ್ಕೊಂಡು ಪುಣ್ಯದ ದಾರಿಯನ್ನು ತೋರಿಸಿದ. ಅದಕ್ಕೆ ಏನಾಯಿತು, ಕೆಲಸಕ್ಕೆ ಬಾರದಂಥ ಮುದಿಯಾಕಳಗಳನ್ನು, ಕೆಲಸಕ್ಕೆ ಬಾರದಂಥ ವಸ್ತುಗಳನ್ನು ದಾನ ಮಾಡಬಾರದು, ಮಾಡೋದರಿಂದ ಪಾಪ ಬರ್ತದೆ ಅಂತ. ದಾನ ಮಾಡ್ತೇವಲ್ಲ, ದಾನ ಮಾಡುವಾಗ ಒಳ್ಳೆಯದನ್ನು ಮಾಡಬೇಕು. ನಾವು ಈಗ ಒಂದು ಚೀಲ ಜೋಳ ಕೊಡ್ತೀವಪ್ಪ ಅಂತ ತಿಳ್ಕೊಳ್ಳೋ ಮಠಕ್ಕೆ ಸ್ವರ್ಗ ಹಾಕಿದ್ದು ಅರ್ಧ ಚೀಲ ಜೋಳ ಮಾಡ್ತಾವೆ, ಒಂದು ಅರ್ಧ ಚೀಲ ಸ್ವರ್ಗ ಇರ್ತಾವೆ ಅಂತ ಕೊಡಬಾರ್ದು. ಒಂದು 4 ಸೇರು ಕೊಡ್ರಿ, 4 ಸೇರು ಚಲೋ ಕೊಡ್ರಿ, ಪುಣ್ಯ ಬರ್ತದೆ. ಒಂದು ಬಟ್ಟೆ ಕೊಡ್ದಲ್ಲ, ಒಳ್ಳೆ ಬಟ್ಟೆ ಕೊಡ್ರಿ, ಪುಣ್ಯ ಬರ್ತದೆ. ಏನೇ ಕೊಡ್ರಿ, ಒಳ್ಳೆಯದನ್ನು ಭಾಳ ಕೊಡೋದು ಬೇಡ. ನಾವು ಭಾಳ ಕೊಟ್ಟು ಪಾಣಿಸ್ಕೊಳ್ಬಾರ್ದು. ಏನು ಸುಮಾರು ಕೊಟ್ಟು ಭಾಳ ಕೊಟ್ಟರೆ ಪಾಪ ಬರ್ತದೆ ಅಂತ ಹೇಳ್ಯಾರ ಅವನು. ಅದಕ್ಕೆ ಹೇಳಿಲ್ಲ, ಅನಂದ ನಾಮತೆ ಲೋಕ ತಾನ್ಸ ಗಚ್ಚಿತಿ ತಾ ದದತ ಅಂತ ಹೇಳಿದ ಶ್ರುತಿ. ಕೆಟ್ಟದ್ದನ್ನು ಕೊಟ್ಟರೆ ಅವಾಗ ದುಃಖ ಆಗ್ತದೆ, ನರಕ ಆಗ್ತದೆ. ಅದಕ್ಕೆ ಕೆಟ್ಟದ್ದನ್ನು ಕೊಡಬಾರ್ದು, ಒಳ್ಳೆಯದನ್ನು ಕೊಟ್ಟರೆ ಪುಣ್ಯ ಬರ್ತದೆ. ಪುಣ್ಯ ಪಾಪ ಇಲ್ಲೇ ಇದೆ. ನಾವು ಮಾಡೋದ್ರಲ್ಲೇ ಒಳ್ಳೆಯದು ವಸ್ತುಗಳನ್ನು ದಾನ ಧರ್ಮಗಳನ್ನು ಮಾಡಿರಿ, ಒಳ್ಳೆಯ ರೀತಿಯಿಂದ ಸೇವಾ ಮಾಡಿರಿ, ಒಳ್ಳೆಯ ಮಠ ಮಂದಿರಗಳನ್ನ ಶುದ್ಧ ಇಡ್ರಿ. ಅದಕ್ಕೆ ಹೊಲಸು ಹಾಕೋದು, ಮತ್ತೊಂದು ಮಾಡೋದು ಮಾಡಿದ್ರೆ ಪಾಪ ಆಗ್ತೈತೆ. ಅದ ಹೊಲಸು ತೆಗೆದು ಹಾಕಿದ್ರೆ ಪುಣ್ಯ ಬರ್ತದೆ. ಸೇವಾ ಮಾಡೋಕ್ಕಾಗಿ ಒಳ್ಳೆಯ ಭಾವದಿಂದ ಸದ್ಭಾವನೆ ಸೇವಾ ಮಾಡಿರಿ, ಅದು ಪುಣ್ಯ ಬರ್ತದೆ. ಬಿಟ್ಟು ಬೇಸರಕ್ಕೆ ಮಾಡಿ ಏನು ಯಾತಕ್ಕೆ ಪೀಡ ಬಂತಂತೇಳಿ ಮಾಡಿದ್ರೆ ಮತ್ತೆ ಅದು ದೋಷ ಆಗ್ತದೆ. ಒಳ್ಳೆಯ ಭಾವದಿಂದ ಸೇವಾ ಮಾಡಿರಿ, ಪುಣ್ಯ ಬರ್ತದೆ. ದುಷ್ಟ ಭಾವದಿಂದ ಮಾಡಿರಿ, ಪುಣ್ಯ ಬರ್ತದೆ. ದಾನ ಆಗಲಿ, ಧರ್ಮ ಆಗಲಿ, ಸೇವಾ ಆಗಲಿ, ಯಾವುದೇ ಆಗಲಿ ಯೋಚನೆ ಮಾಡಿ ಇದರಿಂದ ಲೋಕ ಕಲ್ಯಾಣ ಅಥವಾ ಜನ ಕಲ್ಯಾಣ ಆಗ್ತದೆಯೋ ಇಲ್ಲೋ ಅಂತ ವಿಚಾರ ಮಾಡಿ, ಆಗುವುದಿತ್ತಂದ್ರೆ ಅದನ್ನು ಉದಾರವಾಗಿ ಮಾಡಿ. ಆಗಲಾರದಂಥದ್ದು, ಇನ್ನೊಬ್ಬರಿಗೆ ಹಿಂಸೆ ಆಗುವಂಥದ್ದು, ಇನ್ನೊಬ್ಬರಿಗೆ ದುಃಖ ಆಗುವಂಥದ್ದನ್ನು ಮಾಡೋಕ್ಕೆ ಹೋಗಬಾರ್ದು. ಪುಣ್ಯ ಪಾಪ ಅಂದರೆ ದೂರ ಇಲ್ಲ, ನಮ್ಮೊಳಗೆ ಇದೆ. ನಾವು ಅದನ್ನು ಅರ್ಥ ತಿಳಿದುಕೊಂಡು ಮಾಡಿದ್ದಾರೆ ಪುಣ್ಯ. ಅದಕ್ಕೆ ಹೇಳ್ತಲ್ಲ, ಹಿತವಾವುದು, ನಮಗೆ ಸುಖ ಕೊಡುವುದು ಯಾವುದು? ಇಹ ಪರ, ಇಲ್ಲೇ ಪರಲೋಕದಲ್ಲಿ. ಅಂದರೆ ಧರ್ಮ, ಅಂದರೆ ಧರ್ಮವೇ ನಮ್ಮ ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತದೆ. ಧರ್ಮ ಅನ್ನೋದು ಎಲ್ಲರನ್ನು ಕಾಪಾಡ್ತದೆ, ಎಲ್ಲರನ್ನು ರಕ್ಷಣೆ ಮಾಡ್ತದೆ. ಆದ್ದರಿಂದ ನಾವು ಇಹ ಪರಗಳಲ್ಲಿ ಸುಖವಾಗುವಂತೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮಹಾತ್ಮರ ಕೃಪೆಗೆ ಪಾತ್ರರಾಗಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗೋಣ, ಕೃತಾರ್ಥರಾಗೋಣ. ಅಂಥ ಸದ್ಬುದ್ಧಿಯನ್ನು ಸದ್ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನದಲ್ಲಿ ಓಂ ತತ್ಸತ್. ಓಂ ಸಹನಾವವತು.